ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಿಮ್ಮೆಲ್ಲರ ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಅಂತ ಹೇಳಿ ಕೆಲವೊಂದು ಕ್ವಶನ್ಗಳನ್ನ ನಾನು ಪಿಕ್ ಮಾಡಿದ್ದೀನಿ. ಸೊ ತುಂಬಾ ಕಾಮೆಂಟ್ಸ್ ಇದೆ, ಬಟ್ ಅದರಲ್ಲಿ ನಾನು ಕೆಲವೊಂದನ್ನು ಮಾತ್ರ ನಾನು ಪಿಕ್ ಮಾಡಿಬಿಟ್ಟು ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಕೆಲವೊಂದು ಸಲ ನಾನು ವಿಡಿಯೋಸ್ ಕೂಡ ಅದ್ರ ಬಗ್ಗೆ ಹಾಕಿದ್ದೀನಿ, ಬಟ್ ನೋಡದೇ ಇರೋರು ಇರ್ತಿರಲ್ವ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಆ ಕ್ವಶನ್ಸ್ ಏನಾದರೂ ಪಿಕ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ, ಓಕೆನಾ. ಸೊ ಈ ವಿಡಿಯೋನ ಮಿಸ್ ಮಾಡಿದೆ ನೀವೆಲ್ಲರೂ ಕೂಡ ನೋಡಿ, ಹೆಲ್ಪ್ ಆಗುತ್ತೆ. ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಹಾಗೆ ತುಂಬ ಕ್ವಶನ್ಸ್ ಏನಿಲ್ಲ, ಕೆಲವೊಂದಷ್ಟು ಕ್ವಶನ್ಸ್ನ ಮಾತ್ರ ಪಿಕ್ ಮಾಡಿದ್ದೀನಿ. ಹಾಗೆ ಇದೇ ಥರ ಮುಂದೆ ಕ್ವಶನ್ಸು ಏನಾದರೂ Q&A ಬ್ಲಾಗ್ ಬೇಕು ಅಂತ ಅಂದರೆ ಕಾಮೆಂಟಲ್ಲಿ ತಿಳಿಸಿ. ನಾನು ಇನ್ನೂ ಕೂಡ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಗೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋಸ್ನ ನೋಡಿ. ಇನ್ನೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ಗಳ ಮೂಲಕ ನಾನು ಬರ್ತೀನಿ, ನಿಮಗೆ ಹೆಲ್ಪ್ ಆಗೋವಂಥ ವೀಡಿಯೋಸ್ಗಳನ್ನೇ ಮಾಡ್ತೀನಿ. ಸೊ ತುಂಬಾ ವ್ಯೂಸ್ ಡೌನ್ ಆಗ್ತಾಯಿದೆ. ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಸೊ ಇವತ್ತಿನ ಫಸ್ಟ್ ಕ್ವಶನ್ ನಾನು ಪಿಕ್ ಮಾಡ್ತಾ ಇರೋದು, ಮೇಡಮ್ ನನ್ನ ವೈಫ್ಗೂ ಗರ್ಭಕೋಶದಲ್ಲಿ ನೀರುಗುಳ್ಳೆ ಇದ್ದಾವೆ, 1 ವರ್ಷ ಆಯಿತು. ಸೊ ಡಾಕ್ಟರ್ ಹತ್ರ ಹೋಗೋದಕ್ಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಸ್ವಲ್ಪ ನೀವು ಆದಷ್ಟು ನೆಗ್ಲೆಕ್ಟ್ ಮಾಡೋದಕ್ಕಿಂತ ನೀವು ಡಾಕ್ಟರ್ ಹತ್ರ ಹೋಗೋದು ಐ ಥಿಂಕ್ ಬೆಟರ್ ಅನಿಸುತ್ತೆ. ಬಿಕಾಸ್ ಆ ನೀರುಗುಳ್ಳೆ ಏನಿರುತ್ತೆ ಗರ್ಭಕೋಶದ ಮೇಲೆ, ಸೊ ಅದು ಕ್ಲಿಯರ್ ಆಗೋದಕ್ಕೆ ನಿಮಗೆ ಮೆಡಿಸನ್ಸ್ನ ಕೊಡ್ತಾರೆ. ಅದಾದಮೇಲೆ ನಿಮಗೆ ಹೆಲ್ಪ್ ಆಗುತ್ತೆ, ನೀವು ನಿಮ್ಮ ವೈಫ್ ಕನ್ಸೀವ್ ಆಗೋದಕ್ಕೆ. ಸೊ ಅದಕ್ಕೋಸ್ಕರ ನೀವು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಹೆಂಡತಿಗೆ 46 AMH ಲೋ ಇದೆ. ನಂದು ವೀರ್ಯ ಕೌಂಟ್ ಕೂಡ ಕಮ್ಮಿ ಇದೆ, ನನಗೆ 54. ಸೊ ಓಕೆ, ನಿಮ್ಗೆ ಆಲ್ರೆಡಿ 54 ಇಯರ್ಸ್ ಅಂತ ಹೇಳ್ತಾ ಇದ್ದೀರಾ. ಸ್ವಲ್ಪ ನೀವು ಮನೆಯಲ್ಲಿ ಟ್ರೈ ಮಾಡೋದಕ್ಕಿಂತ ಆದಷ್ಟು ಟ್ರೈ ಮಾಡಿರ್ತೀರ, ಮಾಡದೆ ಅಂತೂ ಇರಲ್ಲ ನ್ಯಾಚುರಲ್ ಆಗಿ. ಸೊ ಟ್ರೈ ಮಾಡಿ ಕೂಡ ನಿಮಗೆ ಗುಡ್ ನ್ಯೂಸ್ ಸಿಗ್ತಾ ಇಲ್ಲ ಅಂತಂದರೆ ಒಂದ್ಸಲ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯಾಕೆಂದರೆ ಇವಾಗ ಆಗ್ತಾ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಈ ಫಾಲಿಕ್ಯುಲರ್ IVF ಅಥವಾ IVI ಏನಾದರೂ ಒಂದು ಟ್ರೀಟ್ಮೆಂಟ್ನ ಮಾಡ್ತಾರೆ. ಸೊ ಆ ಒಂದು ಆಪ್ಷನ್ಸ್ಗೆ ನೀವು ಹೋಗಬೇಕಾಗತ್ತೆ. ಒಂದ್ಸಲ ನೀವು ಕೇಳಿ ಒಪಿನಿಯನ್ನ, ಯಾಕೆ ಅಂದರೆ ಏಜ್ ಆಗಿದೆ ಅಲ್ವಾ. ಸೊ ಅದರಿಂದ ಸ್ವಲ್ಪ ನಿಮ್ಮ ಏನಿದೆ ಕೌಂಟ್ಸ್ ಎಲ್ಲನೂ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹೆಲ್ತಿ ಕೌಂಟ್ಸ್ ಇರೋದಿಲ್ಲ. ಈವನ್ ಗರ್ಲ್ಸಲ್ಲಾಗಿರ್ಬೋದು ಅಥವಾ ಬಾಯ್ಸಲ್ಲಾಗಿರ್ಬೋದು, ಏಜ್ ಆಗ್ತಾ ಸ್ಪರ್ಮ್ ಹೆಲ್ತಿ ಇರೋದಿಲ್ಲ ಅಥವಾ ಎಗ್ ಕೂಡ ಹೆಲ್ತಿ ಇರೋದಿಲ್ಲ. ಸೊ ಹಾಗಾಗಿ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ, ಬಿಕಾಸ್ ಇಂಟೆನ್ಷನಲ್ಲಿ ನಿಮಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ, ಓಕೆನಾ. ಆ್ಯಂಡ್ ನಾನು ನಿನ್ನೆ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದೆ, ಹೇಗೆ ಚಿಕ್ಕವಿದಾವಂತೆ, ಇಂಪಾರ್ಟ್ಮೆಂಟ್ ಆಗ್ತಾಯಿಲ್ಲ, ಸಾರಿ ರಾಂಗಾಗಿ ಹಾಕಿದ್ದಾರೆ, ಆಗ್ತಾಯಿಲ್ಲ ಅಂತ ಹಾಕಿದ್ದಾರೆ ಅವರು ಮೆಸೇಜ್ನ. ನೋಡಿ, ಅದು ನಿಮಗೆ ಸ್ಕ್ಯಾನಲ್ಲೇ ಗೊತ್ತಾಗೋದು. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನಿಮ್ಮದು ಚಿಕ್ಕದಿದೆ ಅಂದರೆ ನೀವು ಮನೆಯಲ್ಲಿ ಕೂಡ ಹೆಲ್ತಿಯಾಗಿ ನಿಮ್ಮ ಎಗ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ವಿಡಿಯೋ ಹಾಕಿದ್ದೀನಿ. ಸೊ ಮಿಸ್ ಮಾಡದೆ ನೀವು ಆ ವಿಡಿಯೋನ ನೋಡಿ, ನಿಮಗಂತೂ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂದರೆ, ನಾನು ಕೂಡ ಪರ್ಸ್ನಲ್ ಆಗಿ ಟ್ರೈ ಮಾಡಿರೋದ್ರಿಂದ. ಸೊ ನಂದು ಕೂಡ ಹೆಗ್ಗೆಲ್ಲ ಕ್ವಾಲಿಟಿ ಅಂದರೆ ಲೈಕ್ ಹೆಗ್ಗು ಚಿಕ್ಕದಿತ್ತು. ಸೊ ನಾನು ಕೂಡ ಇಂಪ್ರೂವ್ ಮಾಡಿಕೊಂಡು ಹೇಗೆ ಹೆಲ್ತಿಯಾಗಿ ಪ್ರೆಗ್ನೆಂಟ್ ಆದೆ ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಮಿಸ್ ಮಾಡಿದೆ ನೀವು ವಿಡಿಯೋ ನೋಡಿ, ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ ಆ ವಿಡಿಯೋ, ಹೆಗ್ನ ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಸೊ ಇನ್ನೊಂದೇನು ಅಂತಂದರೆ, ಇದರಲ್ಲಿ ನೀವು ಇನ್ನೊಬ್ಬರು ಕೇಳಿದ್ರಿ ನಾವು ಹೆಗ್ ಕ್ವಾಲಿಟಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ. ನೋಡಿ, ಅದು ಮನೇಲಿ ಚೆಕ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಡಾಕ್ಟರ್ ಹತ್ರ ಹೋದಾಗಲೇ ಅವರೇ ನಿಮಗೆ ಹೇಳ್ತಾರೆ ಕಮ್ಮಿ ಇದೆ, ಜಾಸ್ತಿ ಇದೆ, ಸೊ ಈ ಥರ ಹೆಲ್ತಿ ಇದೆ, ಅನ್ಹೆಲ್ತಿ ಇದೆ ಅಂತ ಹೇಳ್ಬಿಟ್ಟು ಅವರೇ ನಿಮಗೆ ತಿಳಿಸ್ಕೊಡ್ತಾರೆ. ನೀವು ಅದ್ರ ಮೂಲಕ ಯಾವ ಥರ ಇರ್ಬೋದಂತ ತಿಳ್ಕೊಬೋದು. ಆ್ಯಂಡ್ ಮೆಂತ್ಯನ ನೈಟೆಲ್ಲ ನೆನೆಸ್ಬಿಟ್ಟು ನೀವು ಬೆಳಗ್ಗೆ ಅದನ್ನು ಮೆಂತ್ಯನ ಡೈರೆಕ್ಟಾಗಿ ಸೇವಿಸೋದ್ರಿಂದ, ಅದ್ರ ನೀರನ್ನ ಕುಡಿಯೋದ್ರಿಂದ ನಿಮಗೆ ಹಾರ್ಮೋನ್ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ. ಆ್ಯಂಡ್ ಯಾವ ಹಾಸ್ಪಿಟಲ್ ಅಂತ ಕೇಳಿದರೆ, ನಾನು ಲಾಸ್ಟು ಮಿಸ್ಕ್ಯಾರೇಜ್ದು ವಿಡಿಯೋ ಹಾಕಿದ್ನಲ್ವಾ, ಸೊ ಅದಕ್ಕೆ ಹೇಳ್ತಾ ಇದ್ದೀರಾ. ಸಾರಿ, ನಾನು ಹಾಸ್ಪಿಟಲ್ನ ಮೆನ್ಷನ್ ಮಾಡೋಕ್ಕಾಗಲ್ಲ.
ಹೆಲ್ಪ್ ಆಗುತ್ತೆ ಮಾಡಿದ್ರೆ, ಬಟ್ ಯಾಕೋ ಬೇಡ ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ನಾನು ಹಾಸ್ಪಿಟಲ್ನೆಲ್ಲ ಮೆನ್ಷನ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನ ನೀವು ಕೇಳಿದ್ರಿ, ಸೊ ಅದನ್ನು ಕೂಡ ನಾನು ಮೆನ್ಷನ್ ಮಾಡೋಕ್ಕಲ್ಲ. ಬಿಕಾಸ್ ನಿಮ್ಮ ಗೈನಿಕ್ ಬೇರೆದು ಕೊಡ್ತಾರೆ, ನನ್ನ ಗೈನಿಗೆ ಬೇರೆದು ಕೊಡ್ತಾರೆ. ಸೊ ಹಾಗಾಗಿ ನಾನು ಮೆಡಿಸಿನ್ಸ್ ಕೂಡ ಹೇಳಲಿಕ್ಕಾಗಲ್ಲ. ಓಕೆನಾ. ಹೇಗೆ ಹೊಡೆದ್ರೆ ಪ್ರೆಗ್ನೆನ್ಸಿ ಆಗ್ತಾರಾ ಮೇಡಮ್? ನನಗೆ ಮೆಡಿಸನ್ ಕೊಟ್ಟಿದ್ದಾರೆ. ರಪ್ಚರ್ ಆಗಲೇಬೇಕು ಹೆಗ್ಗು. ಓಕೆನಾ. ರಪ್ಚರ್ ಆಗಲಿಲ್ಲ ಅಂದರೆ ನೀವು ಕನ್ಸೀವ್ ಆಗೋದಕ್ಕೆ ಆಗೋದೇ ಇಲ್ಲ. ಸೊ ರಪ್ಚರ್ ಆಗೋದಕ್ಕಂತಲೇ ಮೆಡಿಸಿನ್ಸ್ನ ಕೊಡ್ತಾರೆ. ಸೊ ನೀವು ಅದನ್ನು ಮಿಸ್ ಮಾಡದೆ ತೊಗೊಳ್ಳಿ. ಯಾವ ಥರ ಇರಬೇಕಂತ ಹೇಳಿ ಅವರು ಕೂಡ ತಿಳಿಸ್ಕೊಡ್ತಾರೆ, ಆ ಥರ ಇರಿ. ನೋಡಿ, ನನಗೆ ಎಲ್ರಿಗೂ ಬರಲ್ಲ, ಬಟ್ ನನಗೆ ಈ ಸಿಸರಿನೆಲ್ಲ ಆದಾಗಿಂದ ಸಿಕ್ಕಾಪಟ್ಟೆ ಬ್ಯಾಕ್ ಪೇನು. ನಾನು ಕೂಡ ಆ್ಯಕ್ಟಿವ್ ಆಗಿರ್ತೀನಿ, ಇಲ್ಲ ಅಂತಲ್ಲ, ಬಟ್ ತುಂಬ ಬ್ಯಾಕ್ ಪೇನ್ ಬರುತ್ತೆ. ಹೀಗೆ ಕೂತಿದ್ದೀನ, ಸೊ ಪೀರಿಯಡ್ ಹತ್ತಿರ ಬರ್ತಾ ತುಂಬ ಅಂದರೆ ತುಂಬ ಪೇನ್ ಬರುತ್ತೆ. ಹೀಗೆ ಕೂತ್ಕೊಳ್ಳೋದು, ಹೀಗೆ ಮಾಡೋದು, ಹೀಗೆ ಮಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಸೊ ಕ್ವಶನ್ಸ್ನ ಪಿಕ್ ಮಾಡಿರೋದು. PCOSಗೆ ಬೆಸ್ಟ್ ಮೆಡಿಸನ್ ಹೇಳಿ ಕಾವ್ಯ ಮ್ಯಾಮ್. ಹೋಮ್ ಟ್ರೀಟ್ಮೆಂಟ್. ನಾನು ಆ್ಯಕ್ಚುಲಿ ಹೆಗ್ ಇಂಪ್ರೂವ್ಮೆಂಟು ಆ್ಯಂಡ್ ಮಿಸ್ಕ್ಯಾರೇಜ್ಗೆ, PCOSಗೆ ನಾನು ಎಲ್ಲದಕ್ಕೂ ವೀಡಿಯೋಸ್ ಹಾಕಿದ್ದೀನಿ, ಆಯಿತಾ. ಯಾಕೆಂದರೆ ಇದೆಲ್ಲ ನನಗೆ ಇರೋದ್ರಿಂದ ನಾನು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಏನು ತೊಗೊಂಡಿದ್ದೆ ಅಥವಾ ಮನೇಲಿ ಏನು ಟ್ರೈ ಮಾಡಿದೆ ಇದ್ರ ಬಗ್ಗೆ ನಾನೆಲ್ಲ ಹೇಳಿದ್ದೀನಿ. ಮಿಸ್ ಮಾಡಿದ್ರೆ ನೀವು ವೀಡಿಯೋನ ಚೆಕ್ಔಟ್ ಮಾಡಿ, ಹೆಲ್ಪ್ ಆಗುತ್ತೆ ನಿಮಗೆ. ಬೆಟ್ಸ್ ಮೆಡಿಸನ್ ನಾನು ಹೇಳಿದ್ನಲ್ವಾ. ಸೊ ಹಾರ್ಮೋನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಮೆಂತ್ಯ ಒಂದು ಬೆಸ್ಟ್ ಆಪ್ಷನು. ಇನ್ನೂ ಕೂಡ ನಿಮಗೆ ವೀಡಿಯೋಸ್ ಬೇಕು ಅಂದರೆ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನು ಕೆಲವೊಂದು ಟಿಪ್ಸ್ನೆಲ್ಲ ಏನು ಫಾಲೋ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೀವು ಫಾಲೋ ಮಾಡ್ಬೋದು, ಖಂಡಿತ ರಿಸಲ್ಟ್ ಸಿಗುತ್ತೆ. ಓಕೆನಾ. ಯಾಕಂದರೆ ನನಗೆ 10 ಇಯರ್ಸಿಂದ PCOD ಇದೆ. ಸೊ ನಾನು ಅದನ್ನು ಕ್ಯೂರ್ ಮಾಡ್ಕೊಂಡು ಕೂಡ ಹೆಲ್ತಿ ಬೇಬಿ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಕ್ಕ, ನನಗೆ 40 ಡೇಸ್ವರೆಗೂ ಪ್ರೆಗ್ನೆನ್ಸಿ ಕಿಟ್ನಲ್ಲಿ ನೆಗೆಟಿವ್ ಅಂತ ಬರ್ತಾಯಿದೆ. ಸಮ್ ಟೈಮ್ಸ್ ನಿಮಗೆ 50 ಡೇಸ್ ಆದರೂ ಕೂಡ ನೆಗೆಟಿವ್ ಅಂತಲೇ ಬರುತ್ತೆ ಕಿಟ್ಟಲ್ಲಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಂದು 48 ಡೇಸ್ ತನಕನೂ ನಂದು ಹಂಗೆ ಬರ್ತಿತ್ತು. ಲೈಟಾಗಿ ಪಿಂಕ್ ಲೈನ್ ಏನೋ ಬರೋದಕ್ಕೆ ಸ್ಟಾರ್ಟ್ ಇತ್ತು 45 ಡೇಸ್ ಆದಮೇಲೆ. ಸೊ ಒಂದ್ಸಲ ನಿಮ್ಮ ಗೈನಿಕ್ನ ನೀವು ಕನ್ಸಲ್ಟ್ ಮಾಡಿ ಬ್ಲಡ್ ಟೆಸ್ಟು ಅಥವಾ ಅಲ್ಟ್ರಾಸೌಂಡ್ನ ನೀವು ಮಾಡಿಸ್ಕೊಳ್ಳೋದ್ರಿಂದ ಕನ್ಫರ್ಮ್ ಕೂಡ ಆಗ್ಬೋದು. ಅಥವಾ ಇನ್ನೂ 40 ಡೇಸ್ ಆ ಥರ ಇದೆ ಅಂದರೆ ಅಷ್ಟು ಬೇಗ ಹೋಗೋದೇನು ಬೇಕಿಲ್ಲ. ಇನ್ನೊಂದು ವೀಕ್ ಹಂಗೆ ಬಿಟ್ಕೊಂಡು ಅಥವಾ 2 ವೀಕ್ಸ್ ಬಿಟ್ಕೊಂಡು ಹೋಗ್ಬೋದು ನೀವು. ಓಕೆನಾ. ನನಗೆ 5 ಇಯರ್ಸ್ ಬೇಬಿ ಇದ್ದಾಳೆ. ಸೆಕೆಂಡ್ ಬೇಬಿ 6 ಮಂತಿಂದ ಟ್ರೈ ಮಾಡ್ತಾಯಿದ್ದೀವಿ, ಬಟ್ ಆಗ್ತಿಲ್ಲ. ಎಲ್ಲ ಚೆಕಪ್ ಮಾಡಿಸಿದ್ದೀವಿ, ನಾರ್ಮಲ್ ಇದೆ. ಏನು ಮಾಡೋದು ಕಾವ್ಯ? ಸೊ ಎಲ್ಲನೂ ನೀವು ಚೆಕ್ ಮಾಡಿಸಿದ್ದೀರಾ ಅಂತ ಅಂದರೆ ಐ ಥಿಂಕ್ ನೀವೇನು ಮಾಡ್ಬೋದು. ಸೊ ಎಲ್ಲ ನಾರ್ಮಲ್ ಇದೆ. ಕೆಲವು ಸಲ ಆಗುತ್ತೆ ಅನಿಸುತ್ತೆ ಈ ಥರ, ಬಿಕಾಸ್ ನೀವು ಹೇಳ್ತಾ ಇದ್ದೀರ ನನಗೆಲ್ಲನೂ ನಾರ್ಮಲ್ ಇದೆ ಅಂತ ಹೇಳಿಬಿಟ್ಟು. ಬಟ್ ಎಲ್ಲ ನಾರ್ಮಲ್ ಇದೆ ಅಂತ ಅಂದರೆ ಅದಕ್ಕೇನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ, ಫಸ್ಟ್ ಬೇಬಿ ಆಗಿ ನೀವು ತುಂಬ ವರ್ಷ ಗ್ಯಾಪ್ ಕೊಟ್ಟಿದ್ದೀರಾ ಅಂದರೆ ಸೆಕೆಂಡ್ ಬೇಬಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಥವಾ ಇನ್ ಕೇಸ್ ನೀವೇನಾದರೂ ಕನ್ಸೀವ್ ಆಗಿದ್ದೀರಾ ಅಂದರೂ ಕೂಡ ಅದು ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಸೆಕೆಂಡ್ ಬೇಬಿ ತುಂಬ ಲಾಂಗ್ ಗ್ಯಾಪ್ ತೊಗೊಂಡು ಆಗಿರೋ ಅಂಥವ್ರ ಎಕ್ಸ್ಪೀರಿಯೆನ್ಸು. ಸೊ ಅವ್ರು ಹೇಳ್ತಾಯಿದ್ರು ನನಗೆ, ಇಲ್ಲ ಈ ಥರ ಫಸ್ಟ್ ಬೇಬಿ ಆದಾಗ ಸೆಕೆಂಡ್ ಬೇಬಿ ಆಗೋದಕ್ಕೆ ಸ್ವಲ್ಪ ಲಾಂಗ್ ಗ್ಯಾಪ್ ತೊಗೊಂಡ್ವೆಲ್ಲ, ಲಾಂಗ್ ಇಯರ್ ನಾವು. ಸೊ ಅದರಿಂದ ನಮಗೆ ಎಷ್ಟು ಟ್ರೈ ಮಾಡಿದ್ರು ಕನ್ಸೀವ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಆಲ್ಮೋಸ್ಟ್ 2 to 3 ಇಯರ್ಸಿಂದ ಟ್ರೈ ಮಾಡ್ತಿದ್ದೀವಿ, ಆಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಫೈನಲಿ ಕನ್ಸೀವ್ ಕೂಡ ಆಗಿದ್ದಾರೆ. ನೀವು ಕೂಡ ಟ್ರೈ ಮಾಡಿ. ಸೊ ಆಗ್ಬೋದು. ಓಕೆನಾ. ಆಗಲ್ಲ ಅಂತಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಕೂಡ ವೆಯ್ಟ್ ಮಾಡಿ, ಆಯಿತಾ. ಆ್ಯಂಡ್ ಗುಡ್ ಲಕ್. ನಂದು ತುಮಕೂರು. ನೀವು ತುಮಕೂರಲ್ಲಿ ಪ್ರೆಗ್ನೆನ್ಸಿ ಟೈಮ್ ಯಾವ ಡಾಕ್ಟರ್ಗೆ ತೋರಿಸಿದ್ದು? ಒಳ್ಳೆ ಡಾಕ್ಟರ್ ಇದ್ದರೆ ಹೇಳಿ. ನಾನು ಫಸ್ಟ್ ತೋರಿಸಿದ ಹಾಸ್ಪಿಟಲ್ ಅಂತೂ ನಾನು ಸಜೆಸ್ಟ್ ಮಾಡಲ್ಲ, ಅದು ಯಾವುದೋ ಅಂತಲೂ ನಾನು ಹೇಳಲ್ಲ. ನಾನು ತೋರಿಸಿರುವಂಥ ಹಾಸ್ಪಿಟಲ್ ದಿ ಬೆಸ್ಟ್ ಹಾಸ್ಪಿಟಲ್ ಇನ್ ತುಮಕೂರು ಅಂತ ಹೇಳ್ತೀನಿ. ಆದರ್ಶ ಹಾಸ್ಪಿಟಲ್. ಸೊ ಹನುಮಂತಪುರದಲ್ಲಿದೆ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ಒಂದ್ಸಲ ಕನ್ಸಲ್ಟ್ ಮಾಡಿ, ಹೆಲ್ಪ್ ಆಗ್ಬೋದು. ಆ್ಯಂಡ್ ಸಿಕ್ಕಾಪಟ್ಟೆ ಪರ್ಸ್ನಲ್ ಕ್ವಶನ್ಸ್ ಬರುತ್ತೆ, ಬಟ್ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ, ಇಲ್ಲಿ ಬಂದಿದೆ. ಸೊ ಅದನ್ನು ಹೇಳೋಕ್ಕಾಗಲ್ಲ. ಅಕ್ಕ, ನಾನು ಈ ತಿಂಗಳು ನಾನು ಡೇಟ್ ಆಗಿಲ್ಲ, ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿಲ್ಲ, ಪ್ಲೀಸ್ ತಿಳಿಸ್ಕೊಡಿ. ಅದ್ರ ಬಗ್ಗೆ ನಿಮಗೆ ಸಿಂಪ್ಟಮ್ಸ್ ಇರುತ್ತೆ. ಕೆಲವ್ರಿಗೆ ಏನಂದರೆ ಏನೂ ಇರಲ್ಲ. ಓಕೆನಾ. ಇನ್ನು ಕೆಲವರಿಗೆ ಎಲ್ಲ ಥರದ್ದು ಸಿಂಪ್ಟಮ್ಸು ಇರುತ್ತೆ. ಸೊ ಕೆಲವ್ರಿಗೆ ನಮ್ಮ ಒಂದು
ಹತ್ರದಲ್ಲಿರೋರಿಗೆ ಒಂದು 5 ಮಂತ್ಸ್ ಇದ್ರೂ ಕೂಡ ಅವ್ರಿಗೆ ಕನ್ಸೀವ್ ಅಂತ ಗೊತ್ತೇ ಇಲ್ಲ. ಒಂದು ಡಾಕ್ಟರ್ ಹತ್ರ ಹೋದಾಗ ಏನಕ್ಕೋ ಸುಮ್ಮನೆ ಏನೋ ಹೊಟ್ಟೆ ಪೇಯ್ನ್ ಇದೆ ಅಂತನೋ ಅಥವಾ ಹೊಟ್ಟೆ ಏನೋ ದಪ್ಪ ಆಗ್ತದೆ, ಏನಕ್ಕೆ ಏನಾದರೂ ಇರ್ಬೋದೇನೋ ಹೊಟ್ಟೆಲಿ ಅಂತ ಅಂದ್ಕೊಂಡು ಹೋದಾಗ ಬೇಬಿ ಇದೆ ಅಂತ ಗೊತ್ತಾಗಿರೋದು. ಸೊ ಈ ಥರ ಎಲ್ರಿಗೂ ಆಗುತ್ತೆ, ಕೆಲವರಿಗಂತೂ. ಇವಾಗ ಏನಕ್ಕೆ ಈ ಥರ ಆಗುತ್ತೆ ಅಂತ ಅಂದರೆ, ಈ PCOD PCOS ಬಂದಿರೋದ್ರಿಂದ, ಇರ್ರೆಗ್ಯುಲರ್ ಪೀರಿಯಡ್ ಇರೋದ್ರಿಂದ ಎಲ್ರಿಗೂ ಕೂಡ ಈ ಥರ ಒಂದು ಅನುಭವ ಆಗಿಬಿಟ್ಟಿರತ್ತೆ. ಬಿಡು ನಾವೇನು ಕನ್ಸೀವ್ ಆಗಿಲ್ಲ, ಪೀರಿಯಡ್ ಆಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಈ ಥರ ತುಂಬ ರೇರು ಆಗೋದು. ಬಟ್ ಕೆಲವ್ರಿಗಂತೂ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ. ಈ ವಾಮಿಟು ಅಥವಾ ಬ್ಯಾಕ್ ಪೇಯ್ನು ಅಥವಾ ಕಾಲು ಎಳೆಯೋದು, ಬ್ರೆಸ್ಟ್ ಪೇಯ್ನು. ಸೊ ಈ ಥರ ಏನಾದರೂ ಒಂದು ಇದ್ದೇ ಇರುತ್ತೆ. ಮತ್ತು ಪಿಂಪಲ್ಸ್ ಬರೋದು ನನಗಂತೂ ನೋಡಿ ಸಿಕ್ಕಾಪಟ್ಟೆ ಆಗಿತ್ತು. ಸೊ ಈ ಥರ ಇದ್ದೇ ಇರುತ್ತೆ. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಬಾಡಿ ಫೀಲಿಂಗ್ ಕಂಡೀಷನ್ ಯಾವ ಥರದ್ದು ಅಂತೆ. ಅಥವಾ ಅದು ಗೊತ್ತಾಗಿಲ್ಲ ಅಂತಂದರೆ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯಾಕೆಂದರೆ ಕೆಲವ್ರಿಗೆ ಹೊಟ್ಟೆಲಿ ಮಗು ಇದ್ರೂ ಕೂಡ ಗೊತ್ತಾಗಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ ಮೇಡಮ್, ನನಗೆ 46 ದಿವಸ ಆಯಿತು, ಪೀರಿಯಡ್ ಆಗಿಲ್ಲ, ಚೆಕ್ ಮಾಡಿದರೆ ನೆಗೆಟಿವ್ ಬರುತ್ತೆ, ವೈಟ್ ಡಿಸ್ಚಾರ್ಜ್ ಆಗ್ತಾಯಿದೆ, ಕೆಳ ಹೊಟ್ಟೆ ನೋವು, ಚುಚ್ಚಿದಾಗೆ, ಎಡ ಸೈಡ್ ನೋವು, ಹೊಟ್ಟೆ ಸೊಂಟ ನೋವು, ಕಾಲು ಸೆಳೆತ. ಸೊ ಈ ಥರ ಎಲ್ಲ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಇದೆಲ್ಲ ಸಿಂಪ್ಟಮ್ಸು ನೋಡ್ತಾ ಇದ್ರೆ ನನಗೇನೋ ಐ ಥಿಂಕ್ ಮೇ ಬಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸೇ ಅಂತ ಅನಿಸುತ್ತೆ. ಬಿಕಾಸ್ ಇದರಲ್ಲಿ ಕೆಲವೊಂದು ಸಿಂಪ್ಟಮ್ಸ್ ಎಲ್ಲನೂ ನನಗಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಮೇ ಬಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇರ್ಬೋದು. ಸೊ ಒಂದ್ಸಲ ಅಲ್ಟ್ರಾಸೌಂಡನ್ನ ಮಾಡಿಸ್ಕೊಳ್ಳಿ, ಕನ್ಫರ್ಮ್ ಆದರೂ ಆಗ್ಬೋದು. ಸೊ ಇದು ತುಂಬ ಲೆಂತಿ ಇದೆ ನೋಡಿ, ತುಂಬ ಲೆಂತಿ ಇದೆ. ಬಟ್ ನಾನು ಈ ಕ್ವಶನ್ನ ಆಲ್ರೆಡಿ ಓದಿದ್ದೀನಿ. ಸೊ ಇವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ಪ್ರೆಗ್ನೆನ್ಸಿಗೆ ಟ್ರೈ ಮಂತಿಂದ ಟ್ರೈ ಮಾಡ್ತಿದ್ದಾರಂತೆ. ಸೊ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋ ಅಂಥ ಮಂತಲ್ಲಿ PCOS ಎಲ್ಲ ಇದೆ. ಸೊ ಆ ಮಂತಿಂದನೂ ನಾವು ಹೇಗೆ ಕೇರ್ ಆಗಿರಬೇಕು, ಸೊ ಯಾವ್ಯಾವ ಥರದ ಮೆಡಿಸನ್ಸ್ ಎಲ್ಲ ತೊಗೋಬೇಕು, ಮನೇಲಿ ಹೇಗಿರಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ತುಂಬಾ ತುಂಬಾ ನೀವು ಸೆನ್ಸಿಟಿವ್ ಆಗಿರಬೇಕಾಗತ್ತೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದರೆ. ಸೊ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಆ್ಯಂಡ್ ಆ ಮಂತಿಂದನೂ ಆದಷ್ಟು ಮನೇಲಿ ಚೆನ್ನಾಗಿ ರೆಸ್ಟ್ ಮಾಡಿ ನೀವು. ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಮಿಸ್ಕ್ಯಾರೇಜ್ ಆಗದೆ ಇರೋ ಥರ ಕೂಡ ಮೆಡಿಸನ್ ಸಿಗುತ್ತೆ, ನೀವು ಅದನ್ನು ಕೂಡ ತೊಗೋಬೋದು ಮನೇಲೆಲ್ಲರೂ ಓಕೆ ಅಂತ ಅಂದರೆ. ಆ್ಯಂಡ್ ಆದಷ್ಟು ಬೆಡ್ ರೆಸ್ಟ್ ಮಾಡಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಿನ್ನೋಕೆ ಹೋಗಬೇಡಿ. ಪಪ್ಪಾಯ ಅಂತೂ ಯೂಶ್ವಲಿ ಎಲ್ರಿಗೂ ಗೊತ್ತಿದೆ, ಬಟ್ ಡ್ರೈ ಫ್ರೂಟ್ಸ್ನ ಅವಾಯ್ಡ್ ಮಾಡಿ, ಯಾಕಂದರೆ ಅದು ಹೀಟ್ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಿ. ಸ್ವಲ್ಪ ಕೇರ್ಫುಲ್ ಆಗಿರಿ ಅಷ್ಟೇ. ಸ್ಟೆಪ್ಸ್ನೆಲ್ಲ ಹತ್ತಕ್ಕೆ ಹೋಗ್ಬಿಡಿ, ಆದಷ್ಟು ಕೇರ್ಫುಲ್ ಆಗಿರಿ. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? 11:50. ನನ್ನ ಮಗಳಿಗೆ ಇನ್ನೂ ನಿದ್ದೆ ಬಂದಿಲ್ಲ ಅಲ್ಲಮ್ಮ? ಎಲ್ಲೋಯ್ತು ಚಿನ್ನಿ ನಿಂದು ಹೇರ್? ಎಲ್ಲೋಯ್ತಮ್ಮ ನಿನ್ ಕೂದಲು? ಎಲ್ಲೋಯ್ತು? ಇಲ್ಲ. ಸೊ ನನ್ನ ಮಗಳದು ಮುಡಿ ಕೊಟ್ಟಿದ್ದೀವಿ, ಮಂತ್ರಾಲಯಕ್ಕೆ ಹೋಗಿದ್ವಿ. ವೆಯ್ಟ್ ನಂದು ವಿಡಿಯೋ ಮುಗೀತು, ಆಮೇಲೆ ಎತ್ಕೋಬೇಕಾಯ್ತಾ? ಓಕೆ ಓಕೆ ಓಕೆ. ಸೊ ಎಲ್ರಿಗೂ ಕೂಡ ಈ ಕ್ವಶನ್ಸ್ಗೆ ಆನ್ಸರ್ಗಳು ಸಿಕ್ಕಿದೆ ಅಂತ ಅನ್ಕೋತೀನಿ. ಸಿಕ್ಕಿದ್ರೆ ಸೊ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಆ್ಯಕ್ಚುಲಿ ವೀಡಿಯೋಗೆ ನಾನು ಟ್ರೈಪಾಡ್ ಹಾಳಾಗಿರೋದ್ರಿಂದ ಏನೋ ಸಪೋರ್ಟಿಗೆ ಇಟ್ಕೊಂಡಿದ್ದೀನಿ. ಅವಳು ಪೌಡರ್ ಎಲ್ಲನೂ ಅದನ್ನ ಇವಾಗ ಪಿಕ್ ಮಾಡಬೇಕು ಅವಳು ಅಷ್ಟೇನೆ. ಓಕೆ, ಎಲ್ರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಬಾಯ್. ಚಿನ್ನಿ ಬಾಯ್ ಮಾಡೋಕಂದ. ಬಾಯ್, ಐ ಲವ್ ಯು. ಟೆಲ್ ಮೀ ಗುಡ್ ನೈಟ್. ಬಾಯ್ ಪಪ್ಪಿ.